ಪ್ರಜಾವಾಣಿ ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಸಾಕಷ್ಟು ರೋಚಕ ಘಟನೆಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಬಹಮನಿ ಸಾಮ್ರಾಜ್ಯದ ಕೋಟೆಯ ಎದುರುಗಡೆ ಇದ್ದೀವಿ. ಇದು ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಬಹಮನಿಯರ 8ನೇ ಅರಸ ತಾಜುದ್ದೀನ್ ಫಿರೋಜ್ ಶಾ ಈ ಕೋಟೆಯನ್ನ ಬಿಟ್ಟು ಇಲ್ಲಿಂದ ಒಂದು 34 ಕಿಲೋಮೀಟರ್ ದಕ್ಷಿಣಕ್ಕೆ, ಸೊ ಅಲ್ಲಿ ಫಿರೋಜಾಬಾದ್ ಭೀಮಾ ನದಿಯ ದಂಡೆ ಮೇಲೆ ಒಂದು ಹೊಸ ಕೋಟೆಯನ್ನ ಕಟ್ತಾನೆ. ಅವನು ಈ ಒಂದು ಕೋಟೆಯನ್ನ ಬಿಟ್ಟು ಅಲ್ಲಿ ಯಾಕೆ ಕೋಟೆ ಕಟ್ಟಿದ, ಆ ಒಂದು ಕೋಟೆಯ ಯೋಜನೆ ಸಕ್ಸಸ್ ಆಯ್ತಾ, ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇತಿಹಾಸ ತಜ್ಞರಾಗಿರ್ತಕ್ಕಂತಹ ಪ್ರೊಫೆಸರ್ ಶಂಭುಲಿಂಗ್ ವಾಣಿ ಸರ್ ಇದ್ದಾರೆ. ಸೊ ಅದರ ಒಂದು ಕಥೆಗಳನ್ನ ಅವ್ರ ಮೂಲಕನೇ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್, ತಾಜುದ್ದೀನ್ ಫಿರೋಜ್ ಶಾ ಯಾಕೆ ಫಿರೋಜಾಬಾದ್ಗೆ ಹೋದ ಅಂತ? ಬಹಮನಿ ರಾಜ್ಯದ 8ನೇ ಸುಲ್ತಾನ ತಾಜುದ್ದೀನ್ ಫಿರೋಜ್ ಶಾ ಸುಮಾರು 24 ವರ್ಷಗಳವರೆಗೆ ಅಧಿಕಾರ ಮಾಡಿದಂತ ಶ್ರೇಷ್ಠ ಸುಲ್ತಾನ. ಈತನು ಈ ಕಲಬುರಗಿ ನಗರವನ್ನ ಬಿಟ್ಟು ಫಿರೋಜಾಬಾದ್ ಸ್ಥಳವನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾನಂದ್ರೆ, ಈಗ ನಾವು ನೋಡ್ತಾ ಇರುವಂತ ಕಲಬುರಗಿ ಕೋಟೆ ಇದು ನೈಸರ್ಗಿಕವಾಗಿ ರಕ್ಷಣಾತ್ಮಕವಾದಂತ ಕೋಟೆ ಅಲ್ಲ. ಯಾಕಂದ್ರೆ ಸಮತಟ್ಟಾದಂತ ಸ್ಥಳ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಯಾವುದೇ ನದಿ ಅಥವಾ ಹಳ್ಳ ಯಾವುದು ಹರಿಯುವುದಿಲ್ಲ, ಕೃತಕವಾಗಿರುವಂತ ಕಂದಕವನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಕೋಟೆ ವಿಸ್ತೀರ್ಣಗೊಳಿಸಲಿಕ್ಕೆ ಅವಕಾಶ ಇಲ್ಲ. ಈ ಕಾರಣಕ್ಕಾಗಿ 1406ರಲ್ಲಿ ಫಿರೋಜ್ ಶಾಹನು ವಿಜಯನಗರದ ಮೇಲೆ ದಾಳಿ ಮುಗಿಸ್ಕೊಂಡು ಬರುವಾಗ ಈ ಭೀಮಾ ನದಿಯ ದಡದ ಮೇಲೆ ಕೆಲವು ಕಾಲ ತಂಗ್ತಾನೆ. ಆತನಿಗೆ ಆ ಸ್ಥಳ ಬಹಳ ಪ್ರಶಸ್ತಿ ಅನ್ನಿಸ್ತದೆ. ಅದ್ರ ಜೊತೆಗೆ ಅಲ್ಲಿ ಆನೆ, ಕುದುರೆಗಳಿಗೆ, ಸೈನಿಕರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆ, ಮೇವು ಸಿಗ್ತದೆ. ಈ ಕಾರಣದ ಜೊತೆಗೆ ಆ ಭೀಮಾ ನದಿ ನೈಸರ್ಗಿಕವಾದಂತ ರಕ್ಷಣೆಯನ್ನ ಕೊಡ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಯೋಜನೆಯನ್ನು ಹಾಕ್ತಾನೆ. ಸುಮಾರು 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಭೀಮಾ ನದಿಗೆ ಅಂಟಿಕೊಂಡಂತೆ ಕೋಟೆಯ ರಚನೆ ಕೆಲಸ ಪ್ರಾರಂಭವಾಗ್ತದೆ. ಅದು ಬಹಳ ಬಲಿಷ್ಠವಾದಂತ ಕೋಟೆಯಾಗಿ ನಿರ್ಮಾಣ ಮಾಡಬೇಕು ಅನ್ನುವ ಉದ್ದೇಶ ಫಿರೋಜ್ ಶಾನದು ಆಗಿರ್ತದೆ. ಅದ್ರ ಜೊತೆಗೆ ಆ ಫಿರೋಜಾಬಾದ್ ಸಮೀಪ ಒಂದು ವೀಕ್ಷಣಾಲಯವನ್ನ ನಿರ್ಮಾಣ ಮಾಡ್ತಾನೆ. ಆ ವೀಕ್ಷಣಾಲಯ ಅಂದ್ರೆ ಅಲ್ಲಿಂದ ಈ ಕಲಬುರಗಿ ಕೋಟೆಯ ಸ್ಥಿತಿಗತಿಗಳನ್ನ ನೋಡುವಂತ ವ್ಯವಸ್ಥೆ ಆ ವೀಕ್ಷಣಾಲಯದ ಉದ್ದೇಶ ಆಗಿರ್ತದೆ. ಅಂತ ಒಂದು ತಂತ್ರಜ್ಞಾನ ಇದು ವಿದೇಶೀಯ ಮತ್ತು ದೇಶೀಯಗಳ ಸಮ್ಮಿಲನದ ತಂತ್ರಜ್ಞಾನ ಅದು ಆಗ್ತದೆ. ಅದರಲ್ಲಿ ಆತ ಯಶಸ್ವಿ ಆಗ್ಲಿಲ್ಲ. ಕಾರಣ, ಆ ಕೋಟೆ ಕೆಲವೇ ವರ್ಷಗಳಲ್ಲಿ ಅದು ಸಂಪೂರ್ಣಗೊಳ್ಳಬೇಕು ಅನ್ನುವಂತ ಸಂದರ್ಭ ಇದ್ದಾಗ ಭೀಮಾ ನದಿ ದೊಡ್ಡ ಪ್ರವಾಹ ಬರ್ತದೆ. ಆ ಭೀಮಾ ನದಿಯ ಪ್ರವಾಹದಲ್ಲಿ ಫಿರೋಜ್ ಶಾನ ಯೋಜನೆಗಳು ತಲೆ ಕೆಳಗಾಗ್ತವೆ. ನದಿಯ ನೀರು ಸಂಪೂರ್ಣವಾಗಿ ಕೋಟೆಯನ್ನು ಪ್ರವೇಶ ಮಾಡ್ತದೆ. ಆ ಕೋಟೆಯನ್ನು ಪ್ರವೇಶ ಮಾಡಿದಾಗ ಫಿರೋಜ್ ಶಾ ಮತ್ತು ಆತನ ತಂತ್ರಜ್ಞರಿಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಆವಾಗ ಫಿರೋಜ್ ಶಾನ ಕೊನೆಯ ಕಾಲ ಅಂದ್ರೆ 1418ರಲ್ಲಿ ಪ್ರವಾಹ ಬರ್ತದೆ. 20ರ ಸಂದರ್ಭಕ್ಕೆ ರಾಜಧಾನಿ ವರ್ಗಾವಣೆ ಮಾಡಬೇಕು ಅಥವಾ ಬೇಡವೋ ಅನ್ನುವಂತ ಸಂದಿಗ್ಧತೆಯಲ್ಲಿದ್ದಾಗ ಬಹಮನಿ ರಾಜ್ಯದಲ್ಲಿ ಯಾದವಿ ಕಲಾ ಪ್ರಾರಂಭವಾಗ್ತದೆ. ಫಿರೋಜ್ ಶಾನಿಗೂ ಆತನ ಸಹೋದರ ಅಹಮದ್ ಶಾನಿಗೂ ಯಾದವಿ ಕಲಾ ಸ್ಟಾರ್ಟ್ ಆಗ್ತದೆ. ಆ ಯಾದವಿ ಕಲಾದಲ್ಲಿ ಅಹಮದ್ ಶಾ ಗೆಲುವನ್ನು ಸಾಧಿಸ್ತಾನೆ. ಆತ ಗೆಲುವು ಸಾಧಿಸಿದ ನಂತರ ಫಿರೋಜ್ ಶಾನ ಯೋಜನೆಗಳೆಲ್ಲವೂ ಅರ್ಧಕ್ಕೆ ಕೈ ಬಿಡ್ತಾನೆ. ಈಗ ನಾವು ನೋಡ್ತೀವಿ, ಈಗಿನ ರಾಜಕಾರಣಿಗಳು ಯಾರೇ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಚೀಫ್ ಮಿನಿಸ್ಟರ್ಗಳಾಗಿರ್ಬೋದು, ಹೊಸದಾಗಿ ಬಂದಾಗ ಅವರು ಹೊಸ ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ತಾರೆ. ಹಾಗೆ ಫಿರೋಜ್ ಶಾನ ಫಿರೋಜಾಬಾದ್ ನಗರಕ್ಕೆ ಹೋಗುವುದನ್ನ ಬಿಟ್ಟು ಅಹಮದ್ ಶಾ ಬೀದರ್ ನಗರಕ್ಕೆ ರಾಜಧಾನಿಯನ್ನ 1422ರಿಂದ ವರ್ಗಾವಣೆ ಮಾಡುವ ಯೋಜನೆ ಕೈಗೆತ್ತಿಕೊಳ್ತಾನೆ. ಈ ರೀತಿ ಇವತ್ತು ನಮಗೆ ಫಿರೋಜಾಬಾದ್ ಅದು ಮಿಸ್ ಡೈರೆಕ್ಟೆಡ್ ಎನರ್ಜಿ ಆಫ್ ದ ಫಿರೋಜ್ ಶಾ ಅಂತ ಕರೀತಾರೆ. ಥ್ಯಾಂಕ್ ಯು ಸರ್. ಸಾಕಷ್ಟು ಅಂಶಗಳನ್ನ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ರಿ. ಪ್ರಜಾವಾಣಿ ವತಿಯಿಂದ ತಮಗೆ ಧನ್ಯವಾದ. ತುಂಬಾ ಧನ್ಯವಾದಗಳು.